ಬ್ರಹ್ಮದೇವರು ಪ್ರತಿಮಾ ಮಾಧ್ಯಮದಲ್ಲಿ ಭಗವಂತನನ್ನ ಆರಾಧಿಸಬೇಕು ಅಂತ ಸಂಕಲ್ಪಿಸಿ ದೇವಶಿಲ್ಪಿಯಾದಂತಹ ವಿಶ್ವಕರ್ಮನಿಂದ ಭವ್ಯವಾದ ಅತ್ಯಂತ ಸುಲಕ್ಷಣವಾದ ಸುಂದರವಾದ ಅಸದೃಶವಾದಂತಹ ಶುದ್ಧ ತಾಮ್ರಮಯವಾದಂತಹ ಪ್ರತಿಮೆಯನ್ನು ನಿರ್ಮಾಣ ಮಾಡಿಸಿ ಆ ಪ್ರತಿಮಾ ಮಾಧ್ಯಮದಲ್ಲಿ ಭಗವಂತನನ್ನ ಶ್ರೀರಾಮನನ್ನ ರಾಮನ ರೂಪವನ್ನು ಅಲ್ಲಿ ಚಿಂತಿಸಿ ವಿಶೇಷವಾಗಿ ಪೂಜೆ ಮಾಡಿ ಆ ಪ್ರತಿಮೆಯಲ್ಲಿ ಸನ್ನಿಧಾನವನ್ನಿರಿಸಿ ಆ ಪ್ರತಿಮೆ ಬ್ರಹ್ಮದೇವರು ಸನಕ ಸನಂದನ ಸನತ್ಕುಮಾರರೇ ಮೊದಲಾದ ಎಲ್ಲ ಜ್ಞಾನಿವರೇಣ್ಯರು ಪೂಜಿಸಿ ದೇವಲೋಕದಿಂದ ಭೂಲೋಕಕ್ಕೆ ಪ್ರತಿಮೆ ಕ್ರಮಕ್ರಮವಾಗಿ ಎಲ್ಲರ ಪೂಜೆಯನ್ನು ಕೈಗೊಂಡು ಆಗಮಿಸಿ ಭೂಲೋಕದಲ್ಲಿ ರಘುವಂಶದ ಎಲ್ಲ ರಾಜರು ಅದನ್ನು ಪೂಜೆ ಮಾಡಿದರು. ಆ ನಂತರದಲ್ಲಿ ಸ್ವಯಂ ಶ್ರೀರಾಮಚಂದ್ರ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಅವತರಿಸಿದ ನಂತರದಲ್ಲಿ ತಾನೂ ಕೂಡ ಆ ಪ್ರತಿಮೆಯನ್ನು ಮುಟ್ಟಿ ಪೂಜೆ ಮಾಡಿದ. ಭಗವಂತ ತನ್ನ ಪ್ರತಿಮೆಯನ್ನು ತಾನು ಪೂಜೆ ಮಾಡೋದೇನು ಅಂತ ನಮ್ಮೆಲ್ಲರಿಗೆ ಸಂಶಯ ಬರಬಹುದು. ಮರ್ತ್ಯಾವತಾರಸ್ತ್ವಿಹ ಮರ್ತ್ಯ ಶಿಕ್ಷಣಂ ಎಂಬುದಾಗಿ ಹೇಳಿದಂತೆ ಅವನು ಮರ್ತ್ಯಲೋಕದ ಮನುಕುಲಕ್ಕೆ ಒಂದು ಆದರ್ಶನಾಗಿ ಶಿಕ್ಷಕನಾಗಿ ಅವನು ಅವತಾರ ಮಾಡಿದ್ದಾದ್ದರಿಂದ ಪ್ರತಿಮಾ ಮಾಧ್ಯಮದಲ್ಲಿ ಭಗವಂತನನ್ನು ಹೇಗೆ ಆರಾಧಿಸಬೇಕು ಎಂಬುದನ್ನು ತೋರಿಸಿಕೊಡಲು ತಾನು ಹೇಗೆ ಕೃಷ್ಣಾವತಾರದಲ್ಲಿ ಸಾಂದೀಪಿನ್ಯಾಚಾರ್ಯರಲ್ಲಿ ಅಧ್ಯಯನಾದಿಗಳನ್ನು ಮಾಡಿ ಒಬ್ಬ ಗುರು ಶಿಷ್ಯ ಭಾವವನ್ನು ಹೇಗೆ ತೋರಿಸಿಕೊಟ್ಟ ಹಾಗೆ ಪ್ರತಿಮಾ ಮಾಧ್ಯಮದಲ್ಲಿ ಭಗವಂತನನ್ನು ಆರಾಧಿಸುವುದು ಹೇಗೆ ಎಂಬುದನ್ನು ತೋರಿಸಿಕೊಟ್ಟಂತಹ ಮಹಾಪುರುಷ ಮರ್ಯಾದಾ ಪುರುಷೋತ್ತಮ ಆ ಶ್ರೀರಾಮ ತನ್ನ ಕರಕಮಲಗಳಿಂದ ಪೂಜಿಸಿದ್ದಕ್ಕೋಸ್ಕರವಾಗಿ ಅಲ್ಲಿಯ ತನಕ ಇದ್ದ ರಾಮನ ಪ್ರತಿಮೆ ಅದು ಮೂಲ ರಾಮನ ಪ್ರತಿಮೆಯಾಯಿತು. ಅಂತಹ ಭವ್ಯ ಮೂಲರಾಮ ಪ್ರತಿಮೆ ದೇವಾನುದೇವತೆಗಳು ಋಷಿಮುನಿಗಳು ಜ್ಞಾನಿಗಳು ನಿರಂತರವಾಗಿ ಪೂಜಿಸ್ತಾ ನಮ್ಮ ಮತಸ್ಥಾಪನಾಚಾರ್ಯರಾದ ಮಧ್ವಾಚಾರ್ಯರು ಪದ್ಮನಾಭ ತೀರ್ಥರು ಮೊದಲಾದಂತಹ ಎಲ್ಲ ಪರಂಪರೆಯ ಯತಿವರೇಣ್ಯರು ಅದನ್ನು ಪೂಜಿಸಿದ್ದಾರೆ. ಮಧ್ವಾಚಾರ್ಯರು ಆ ಪ್ರತಿಮೆಯನ್ನ ಗಜಪತಿ ಭಂಡಾರದಲ್ಲಿದ್ದಂತಹ ಪ್ರತಿಮೆಯನ್ನ ತಮ್ಮ ಶಿಷ್ಯರಲ್ಲಿ ಎರಡನೆಯವರಾದಂತಹ ನರಹರಿ ತೀರ್ಥರಿಗೆ ಆಜ್ಞೆ ಮಾಡಿ ಗಜಪತಿ ಭಂಡಾರದಿಂದ ಅತ್ಯಪೂರ್ವವಾದಂತಹ ಪ್ರತಿಮೆಯನ್ನು ತರಿಸಿ ತಾವು ಪೂಜಿಸಿ ಅದನ್ನು ತಮ್ಮ ಪ್ರಥಮ ಶಿಷ್ಯರಾದ ಪದ್ಮನಾಭ ತೀರ್ಥರಿಗೆ ನೀಡಿ ಆ ನಂತರದಲ್ಲಿ ಅವರು ನರಹರಿ ತೀರ್ಥರಿಗೆ ಅವರು ಮಾಧವ ತೀರ್ಥರಿಗೆ ಹೀಗೆ ಪರಂಪರಾಗತವಾಗಿ ಆ ಪ್ರತಿಮೆ ಪೂಜೆಗೊಳ್ತಾ ನಮ್ಮ ಗುರುಗಳ ತನಕ ಹಾಗೆ ನಮ್ಮ ತನಕ ಇವತ್ತಿಗೆ ಪೂಜೆಗೊಳ್ತಾ ಇದೆ. ಈ ಪ್ರತಿಮೆಯನ್ನು ರಾಘವೇಂದ್ರ ಸ್ವಾಮಿಗಳವರೇ ಮೊದಲಾದ ಜ್ಞಾನಿ ವರೇಣ್ಯರೆಲ್ಲರೂ ಕೂಡ ಮುಟ್ಟಿ ಪೂಜಿಸಿ ತಮ್ಮ ಇಷ್ಟಾರ್ಥವನ್ನು ಪಡೆದು ಆ ಪ್ರತಿಮೆಯಲ್ಲಿ ತಮ್ಮ ತಪಸ್ಸನ್ನು ಶೇಖರಿಸಿಟ್ಟಿದ್ದಾರೆ. ಅಂತಹ ಒಂದು ಪ್ರತಿಮೆ ನಮ್ಮ ಶ್ರೀಮಠದ ಮುಖ್ಯ ಪ್ರತಿಮೆಯಾದಂತಹ ಮೂಲರಾಮದೇವರ ಪ್ರತಿಮೆ. ಅಂತಹ ಪ್ರತಿಮೆಯ ಆರಾಧನೆ, ಆ ಸನ್ನಿಧಾನ, ಅದರ ಒಂದು ವಿಶೇಷವಾದ ಪೂಜೆ ಎಲ್ಲಿ ನಡೀತದೆ, ಸಾಯತ್ರ ರಾಮ ಪ್ರತಿಮಾಸ್ತಿ ತತ್ರ ಚತುಪ್ಪಮರ್ತಿ ಸತತಂ ಚಕಾಸ್ತಿ ಎಂಬುದಾಗಿ ಹೇಳಿದಂತೆ ಆ ಪ್ರತಿಮೆ ಎಲ್ಲಿ ಸಂಚಾರಗೊಳ್ತದೆ, ಎಲ್ಲಿ ನಿಲ್ತದೆ, ಎಲ್ಲಿ ಪೂಜೆ ಆಗ್ತದೆ, ಎಲ್ಲಿ ಆ ಪ್ರತಿಮೆಯ ದರ್ಶನ ಆಗ್ತದೆ, ಅಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷವೆಂಬತಕ್ಕಂತಹ ಚತುರ್ವಿಧ ಪುರುಷಾರ್ಥಗಳು ತುಂಬಿ ತುಳುಕ್ತವೆ ಎಂಬುದಾಗಿ ಶಾಸ್ತ್ರ ಪುರಾಣ ಇತಿಹಾಸಗಳಲ್ಲಿ ತಿಳಿಸಿದಂತೆ ಅಂತ ಭವ್ಯವಾದಂತಹ ಪ್ರತಿಮೆ ಮೂಲರಾಮನ ಪ್ರತಿಮೆ.